ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ, ವೈಜ್ಞಾನಿಕ ತಳಹದಿಯ ಮಾಸ ಭವಿಷ್ಯ. ಈಗ ಹೊಸ ವರ್ಷದ 2026 ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗ್ರಹಗಳು ಯಾವ ರಾಶಿಯಲ್ಲಿದೆ, ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಮೇಯ್ನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ, ಈ ಭವಿಷ್ಯವನ್ನು ನೋಡ್ಕೊಳ್ಳೋಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ. ಲಗ್ನದಿಂದ ನೋಡ್ಕೊಂಡಿದ್ರೆ 100 ಭಾಗ ಫಲ, ರಾಶಿಯಿಂದ ನೋಡ್ಕೊಂಡಿದ್ರೆ 50% ಫಲ, ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ, ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಬರೀ 25% ಫಲವನ್ನು ಇದು ಸೂಚಿಸುತ್ತೆ. ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ. ಯಾರಿಗೂ ಇಂಡಿವಿಜುವಲ್ ಬಗ್ಗೆ, ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ. ಸಾಕಷ್ಟು ಜನರಿಗೆ ಏನಂದರೆ, ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ನಾವು ಈ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು, ದಶಾಭುಕ್ತಿಗಳು, ಜಾತಕದಲ್ಲಿರ್ತಕ್ಕಂಥ ದೋಷಗಳು, ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿರ್ತಕ್ಕಂಥ ಒಬ್ಬ ಅಸ್ಟ್ರಾಲಜರ್ ಹತ್ರ ತಿಳ್ಕೊಂಡು ಇದನ್ನು ತುಲನೆ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಎನಿವೆ, ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ. ಮೊದಲನೇದಾಗಿ ಗುರು ಭಗವಾನರು ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದರೆ, ರಾಹು ಭಗವಾನರು ಕುಂಭ, ಸಿಂಹ ರಾಶಿಯಲ್ಲಿ ಕೇತು ಭಗವಾನರು. ಕುಜರು ಈ ತಿಂಗಳ 16ನೇ ತಾರೀಕು ಧನಸ್ಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ. ಹಾಗೆ ಸೂರ್ಯ ಭಗವಾನರು ಜನವರಿ 14, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗುತ್ತೆ ನೋಡಿ. ಸೂರ್ಯ ಭಗವಾನರು 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಇದು ಮಕರ ಸಂಕ್ರಾಂತಿ. ಶುಕ್ರ ಭಗವಾನರು 13ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 17ನೇ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ. ಮಕರ ರಾಶಿಯಲ್ಲಿ 4 ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ. ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರೆಗೆ ಗುರು ಅನುಕೂಲಕರವಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ, ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ, ಸ್ಟಾರ್ಟಪ್ ಕಂಪ್ನಿಗಳಿಗೆ ಕೂಡ ಇದು ಅನುಕೂಲಕರವಾಗಿರ್ತಕ್ಕಂಥ ಟೈಮ್. 5ನೇ ಮನೆಯಲ್ಲಿ ಗುರು ಇರೋದರಿಂದ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಮಾಡೋರು, ಮದುವೆಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಅನುಕೂಲ, ಶುಭ ಕಾರ್ಯಗಳು ನಡೆಯುತ್ತೆ. ಶನಿ ಭಗವಾನರು 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಫೈನಾನ್ಸ್, ಹೌಸ್ ಆಫ್ ಫೈನಾನ್ಸ್. ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ. ಇರೋ ದುಡ್ಡನ್ನು ಒಂದೊಂದು ರೂಪಾಯಿ ಎಣಿಸಿ ಖರ್ಚು ಮಾಡಿ. ಲ್ಯಾವಿಶಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಡಿಸೆಂಬರಲ್ಲಿ ನಿಮಗೆ ಲಾಭಸ್ಥಾನದಲ್ಲಿತ್ತು ಗ್ರಹಗಳು, ಸಡನ್ನಾಗಿ ಲಂಸಮ್ಮಾಗಿ ದುಡ್ಡು ಬರೋಂತಕ್ಕಂಥ ಕಾರ್ಯಕ್ರಮಗಳೆಲ್ಲ ಇತ್ತು. ಪ್ರಯತ್ನ ಮಾಡಿದವ್ರಿಗೆ, ದಶಾಭುಕ್ತಿಗಳು ಚೆನ್ನಾಗಿರೋರಿಗೆ ತುಂಬ ಚೆನ್ನಾಗಿತ್ತು, ಲಾಭಸ್ಥಾನದಲ್ಲಿ ಗ್ರಹಗಳಿತ್ತು. ಈ ತಿಂಗಳು 14ನೇ ತಾರೀಕುವರೆಗೂ ಕೂಡ ಗ್ರಹಗಳು ನಿಮಗೆ ತುಂಬ ಅನುಕೂಲಕರವಾಗಿದ್ದವು. ಏನಾದರೂ ಮಾಡಬೇಕು, ಪೆಂಡಿಂಗ್ ಕೆಲಸ ಇದೆ, ಈ ಕೆಲಸದಿಂದ ನಾನು ಪ್ರಾರಂಭ ಮಾಡಬೇಕು, ಅದು ಹೋಟೆಲ್ ಮಾಡಬೇಕಾ, ಇಲ್ಲ ಒಂದು ಆಫೀಸ್ ಮಾಡಬೇಕಾ, ವ್ಯಾಪಾರ ವ್ಯವಹಾರಗಳು ಸ್ಟಾರ್ಟ್ ಮಾಡಬೇಕಾ, ಬರಬೇಕಾಗಿರೋ ದುಡ್ಡನ್ನು ವಸೂಲಿ ಮಾಡ್ಕೋಬೇಕಾ, 14ನೇ ತಾರೀಕು ಒಳಗಡೆ ವಸೂಲಿ ಮಾಡ್ಕೊ. 4 ಗ್ರಹ ಲಾಭಸ್ಥಾನದಲ್ಲಿದೆ. 13ನೇ ತಾರೀಕು ಆದಮೇಲೆ ಶುಕ್ರ, 14ನೇ ತಾರೀಕು ಆದಮೇಲೆ ಸೂರ್ಯ ಭಗವಾನರು, 16ನೇ ತಾರೀಕು ನಂತರ ಕುಜ ಭಗವಾನರು, 17ನೇ ತಾರೀಕು ನಂತರ ಬುಧರು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈಗ ನೀವೇನೋ ಸೇವಿಂಗ್ಸ್ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು, ಕೂಡಿರ್ತಕ್ಕಂಥ ದುಡ್ಡು, ಎಲ್ಲ ಉಂಡೆಯಲ್ಲಿರ್ತಕ್ಕಂಥ ದುಡ್ಡೆಲ್ಲ ಕೂಡ
ಖರ್ಚು ಮಾಡಿಸ್ತಾರೆ. ಅದರಿಂದ ಎಕ್ಸ್ಪೆಂಡಿಚರ್ಸ್ ಬಗ್ಗೆ ಒಂದು ಗಮನ ಇರಲಿ. ನಾವು ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡೋದು ಕೂಡ ಅದೊಂದು ರೀತಿಯ ಸೇವಿಂಗ್ಸೇ. ಅದ್ರ ಬಗ್ಗೆ ಗಮನ ಕೊಡಿ. ಮತ್ತು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ರಾಹು ಸ್ವಲ್ಪ ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾನೆ. ಒಂದೊಂದು ಸರ್ತಿ ಮುಂದಕ್ಕೆ ಹೋಗೋಕೆ ಬಿಡ್ತಾನೆ, ಇನ್ನೊಂದು ಸರ್ತಿ ಹಿಂದಕ್ಕೆ ಇಳಿತಾನೆ. ರಾಹು ಏರುಪೇರಿನ ಗ್ರಹ. ಮತ್ತು ರಾಹು ಸರ್ಪಗ್ರಹ ಆಗಿರೋದ್ರಿಂದ ಸರ್ಪ ಹೆಂಗೆ ಹೋಗುತ್ತೆ ಹಂಗೆ ಇರುತ್ತೆ ನಮ್ಮ ಅಭಿವೃದ್ಧಿ. ಒಂದು ತಿಂಗಳು ಚೆನ್ನಾಗಿದೆ ಅಂದರೆ ಇನ್ನು ತಿಂಗಳು ಡೌನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಗಮನ ಇರಲಿ. ಮತ್ತು ಕೇತು ಭಗವಾನರು 7ನೇ ಮನೆಯಲ್ಲಿದ್ದರೆ 7ನೇ ಮನೆ ಸಂಬಂಧಗಳು, ಎಕ್ಸ್ಪೆಷಲಿ ವೈಫ್ ಆ್ಯಂಡ್ ಹಸ್ಬೆಂಡು, ಪಾರ್ಟ್ನರ್ಸು, ಇಂಥ ವಿಚಾರದಲ್ಲಿ ಅನ್ನೆಸೆಸರಿ ಕಲಹಗಳು ಬರ್ತಕ್ಕಂಥದ್ದು, ಬೇಡದೆ ವಿಚಾರಕ್ಕಾಗಿ ಮಾತು ಬಡಿಸ್ಕೊಳ್ತಕ್ಕಂಥದ್ದು. ಪ್ರಪಂಚದಲ್ಲಿ ಗಂಡ ಹೆಂಡತಿ ಅಂದರೆ ಏನೋ ಒಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ವಿಶೇಷವಾದಂಥ ಒಂದು ಇಂಪಾರ್ಟೆನ್ಸ್ ಕೊಡಬಾರ್ದು. ಬಂದಿದ್ದನ್ನು ಅಲ್ಲಿಗೆ ಸಾಲ್ವ್ ಮಾಡಿಕೊಂಡು ಮುಂದುವರಿತಾ ಇದ್ದರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಸಮಸ್ಯೆಗಳೇನು ಪರ್ಮನೆಂಟ್ ಏನಲ್ಲ, ಯಾರಿಗೂ ಪರ್ಮನೆಂಟ್ ಅಲ್ಲ. ಶ್ರೀಮಂತಿಕೆ ಆಗಲಿ, ಬಡತನ ಆಗಲಿ, ಮತ್ತೊಂದಾಗಲಿ ಯಾರಿಗೂ ಪರ್ಮನೆಂಟ್ ಇಲ್ಲ. ಕಾಲ ಚೇಂಜ್ ಆದಂಗೆ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಓದೋ ಟೈಮಲ್ಲಿ ಓದಬೇಕು, ಆಫೀಸಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಮನೆಗೆ ಬಂದಿದ್ದಾರೆ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹಬ್ಬ ಹರಿದಿನಗಳು, ಮದುವೆ ಫಂಕ್ಷನ್ಸು ಎಲ್ಲ ಕಡೆ ಜನರ ಜೊತೆ ಸೇರ್ತಾ ಇರಬೇಕು. ಸಮಾಜದಲ್ಲಿ ನಾವು ಒಂದು ವ್ಯಕ್ತಿಯಾಗಿ ಗುರುತಿಸ್ಕೋಬೇಕಂದ್ರೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ. ಕೆಲವರು ಮಾಡ್ತಾರೆ, ನಾನು 30 ವರ್ಷ ಕೆಲಸ ಮಾಡಿದೆ ಅಂತಾರೆ. ಏನು ಮಾಡಿದೆ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು, ಏನೋ ಒಂದು ಸಂಬಳ ಬರ್ತಾಯಿತ್ತು, ಬಂದಿದ್ರಲ್ಲಿ ಖರ್ಚು ಮಾಡ್ಕೊಳ್ತಾ ಇದ್ರು, ಫ್ಯಾಮಿಲಿ ನಡೀತು, ಕೊನೆಗೆ ರಿಟೈರ್ಮೆಂಟ್ ಆದಾಗ ಏನೋ ಸ್ವಲ್ಪ ದುಡ್ಡು ಬಂತು, ಅಷ್ಟು ಬಿಟ್ಟಿದ್ರೆ ಇನ್ನೇನಿಲ್ಲ. ಸೊ ಇದು ಮುಖ್ಯ ಅಲ್ಲ, ನೀವು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀರಿ ಅನ್ನೋದು ಮುಖ್ಯ. ನಿಮ್ಮ ಸಂಪಾದನೆಯಲ್ಲಿ 3 ಭಾಗ ಮಾಡಬೇಕು. 50-30-20. 50% ಫ್ಯಾಮಿಲಿ ಎಕ್ಸ್ಪೆಂಡಿಚರು, ಮಕ್ಕಳು, ಸ್ಕೂಲು, ಎಜುಕೇಷನ್ನು, ಬಾಡಿಗೆ, ಲೋನ್ಸ್, ಇಂಥದ್ರಲ್ಲಿ ಹೋಗ್ಬೇಕು. 30% ಶುಡ್ ಗೋ ಟು ದಿ ಸೇವಿಂಗ್ಸ್. 20% ಚಾರಿಟೀಸ್, ಬಡವರಿಗೆ, ದೇವಸ್ಥಾನಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ, ಅನ್ನದಾನಕ್ಕಾಗಿ ಕೊಡ್ತಕ್ಕಂಥ. ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಬರ್ತಕ್ಕಂಥ ದುಡ್ಡದಲ್ಲಿ ಹುಷಾರಾಗಿ ಒಂದು ಪ್ಲ್ಯಾನಿಂಗ್ ಮಾಡಬೇಕು. ಒಂದು ಉದ್ಯೋಗ ಮಾಡ್ತಾ ಇರುವಾಗಲೇ, ಒಂದು ಉದ್ಯೋಗದಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರೋ ಟೈಮಲ್ಲೇ ಸೈಡಲ್ಲಿ ನಾವು ಯಾವ ಥರ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕು. ಒಬ್ಬ ಆರ್ಡಿನರಿ ಆಫೀಸ್ ಬಾಯಿ ಆಫೀಸ್ಗೆ ಹೋಗ್ತಾ ಅವನು ಒಂದು ಓಲಾ ಕಾರ್ ತೊಗೊಂಡಿರ್ತಾನೆ. ಅವನು ಮನೆಯಿಂದ ಆಫೀಸ್ಗೆ ಹೋಗೋವರೆಗೂ ಯಾವುದು ಕ್ಲೈಂಟ್ ಸಿಗ್ತಾರೆ ಅದನ್ನು ಬಿಸ್ನೆಸ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾನೆ. ಆಫೀಸ್ ಬಿಟ್ಟ ಮೇಲೆ ಓಲಾ ಆನ್ ಮಾಡ್ಕೊತಾನೆ, ಓಲಾ ಊಬರು ಏನೇನೋ ಆನ್ ಮಾಡ್ತಾನೆ. ಮನೆಗೆ 11 ಗಂಟೆಗೆ ಎಷ್ಟೋ ಹೋಗ್ತಾನೆ. ಅಷ್ಟೊತ್ತಲ್ಲಿ ಇವನು ಸ್ಯಾಲ್ರಿಗಿಂತ ಹೆಚ್ಚಾಗಿ ಇದರಲ್ಲಿ ಸಂಪಾದನೆ ಮಾಡಿರ್ತಾನೆ. ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಾಗ, ಭಗವಂತ ಶಕ್ತಿ ಕೊಟ್ಟಾಗ, ವಿವೇಚನ ಶಕ್ತಿ ಕೊಟ್ಟಿರುವಾಗ ಅಡಿಷ್ನಲ್ ಆಗಿ ಒಂದು ಇನ್ಕಮ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ಏನು ತಪ್ಪಿಲ್ಲ. ಒಬ್ಬ ಟೀಚರು ಕೆಲಸ ಮುಗಿಸ್ಕೊಂಡು ಹೋಗಿ ಒಂದು ಬೇಕರಿಯಲ್ಲಿ ಪಾರ್ಟ್ ಟೈಮಾಗಿ ಕೆಲಸ ಮಾಡಿದ್ರೆ ಏನು ತಪ್ಪೇನಿಲ್ಲ. ಕರೋನಾ ಟೈಮಲ್ಲಿ ತರಕಾರಿ ಕೂಡ ಮಾರಿದರು. ಪಾರ್ಟ್ ಟೈಮಾಗಿ ಒಂದು ಕೆಲಸ ಮಾಡಿದ್ರು ದಿನಕ್ಕೆ ಒಂದು ₹300, ₹500 ಸಿಕ್ಕಿದ್ರು ಕೂಡ ಕಮ್ಮಿ ಅಮೌಂಟ್ ಏನಿಲ್ಲ. ಒಂದು ₹15,000, ₹10,000 ದುಡಿದ್ರೆ ಮನೆ ಬಾಡಿಗೆಗಾಗತ್ತೆ. ಸೊ ಏನೋ ಒಂದು ಇಲ್ಲ ಒಂದು 4 ಜನಕ್ಕೆ ಪಾಠ ಹೇಳ್ಕೊಡ್ಬೇಕು. ಇವಾಗೆಲ್ಲ ಕೂಡ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ವೆಬ್ನಾರ್ಸ್ ಅಂತೆ, ಮತ್ತು ಆನ್ಲೈನಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ಎಂಗೇಜ್ ಆಗಿರಬೇಕು. ಅಡಿಷ್ನಲ್ ಇನ್ಕಮ್ ಅಂತ ನೀವು ಜನ್ರೇಟ್ ಮಾಡ್ಕೊಂಡಾಗ್ಲೇ ನೀವು ಹೆಚ್ಚು ಸೇವಿಂಗ್ಸ್ ಮಾಡಿ ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ನಗರದಲ್ಲಿ ಭೂಮಿ ತೊಗೊಂಡು, ಮನೆ ಕಟ್ಕೊಂಡು, ಕಾರ್ ತೊಗೊಂಡು, ಮಕ್ಕಳಿಗೆ ಮದುವೆ ಮಾಡಿ ಹ್ಯಾಪಿಯಾಗಿರ್ಬೇಕಂದ್ರೆ ಫಸ್ಟು ಪ್ಲ್ಯಾನಿಂಗ್ ಇರಬೇಕು. ಈ ಪ್ಲ್ಯಾನಿಂಗ್ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ. ಸೊ ನಿಮ್ಮ ರಾಶಿ ಸ್ವಲ್ಪ ನಿಧಾನಕ್ಕೆ ಓಡ್ತಾ ಇದೆ. ನೀವು ಪಾಸಿಟಿವ್ ಆಗಿರಿ. ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿದೆ ಸರ್, ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ, ಯಾವುದಾದ್ರೂ ಒಂದು ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ, ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವಿದ್ಯಾಭ್ಯಾಸ, ಇದಾದ ಮೇಲೆ ಉದ್ಯೋಗ, ಮದುವೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಈಗ ಮದುವೆ, ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ. ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ.
ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ. ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ. ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು. ಯಾರಿಗೂ ಉದ್ಯೋಗ ಇರುತ್ತೋ, ಯಾವನಿಗೆ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ, ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸೋದಿಲ್ಲ. ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ. ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ. ಒಂದು ಲೆಮನ್ ತಗೊಳ್ಳಿ, ನಿಂಬೆಹಣ್ಣು, ಅದನ್ನು 4 ಭಾಗಗಳಾಗಿ ಮಾಡಿ. ಈ 4 ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನಲ್ಲೂ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ. ಕಾಲು ತೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ. ಇದನ್ನು ನೀವು 7 ದಿವಸ 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಟಿ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ. ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತ ಇರ್ತಾವೆ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ. ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ. ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ, ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ, ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ, ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ, ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ. ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದ್ರ ಜೊತೆಗೆ ನೀವು ಪಾಲನೆ ಮಾಡಿ. ಮೊದಲನೇ ಮಂತ್ರ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ. ದೃಷ್ಟಿದೋಷ ಆಗಿರ್ಬೋದು, ದಾಟ ದೋಷ ಆಗಿರ್ಬೋದು, ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಕ್ಬಿಡತ್ತೆ, ಫೈನಲ್ HR ರೌಂಡ್ ಇದೆ, ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ. ಇದು ತಂತ್ರಬಾಧೆ, ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಈ ಮಂತ್ರಗಳನ್ನು ನೀವು 108 ಹೇಳ್ಕೋಬೋದು. ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವು ಒಂದು ಅಲಾರಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ 11 ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ. ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗದಲ್ಲಿ ಇರೋರು ಕೂಡ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ಸ್ ಸಿಕ್ಕತ್ತೆ. ಈ ಮಂತ್ರಗಳು ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲಂದರೆ ಒಂದು ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.